ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಇವಾಗ ನೀವು ನೋಡ್ತಾ ಇರೋದು ಅಕ್ಕರೆ ಕೊಟ್ಟೂರಲ್ಲಿ ನಡೀತಾ ಇರುವಂಥ ವೈಶಾಖ ಮಹೋತ್ಸವ 2026ನೇ ಇಸ್ವಿದು. ನಿಮ್ಮಲ್ಲಿ ಈಗಾಗಲೇ ತುಂಬ ಜನ ಅಕ್ಕರೆ ಕೊಟ್ಟೂರಿಗೆ ಹೋಗಿ ಶಿವನ ದರ್ಶನ ಮಾಡ್ಕೊಂಡು ಬಂದಿರ್ಬೋದು. ಹಾಗೆ ತುಂಬ ಜನ ಹೋಗಬೇಕು ಅಂತಲೂ ಕೂಡ ಇರ್ಬೋದು. ಹಾಗಾಗಿ ಈ ವರ್ಷ ಯಾರಾದರೂ ಕೊಟ್ಟಿಯೂರಿಗೆ ಹೋಗೋರಿಗೆ ಅನುಕೂಲ ಆಗಲಿ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನನ್ನ ಮುಂದಿನ ವಿಡಿಯೋದಲ್ಲಿ ನಾವು ಕೊಟ್ಟಿಯೂರು ದೇವಸ್ಥಾನಕ್ಕೆ ಹೋದಾಗ ನಮ್ಮ ಅನುಭವ ಹೇಗಿತ್ತು, ಹಾಗೆ ಅಲ್ಲಿನ ದರ್ಶನದ ಕ್ಯೂ ಸಿಸ್ಟಮ್ ಎಲ್ಲ ಹೇಗಿದೆ, ಜೊತೆಗೆ ಆ ಕ್ಷೇತ್ರದ ಮಹಿಮೆ ಏನು, ಇತಿಹಾಸ ಏನು, ಯಾವ ರೀತಿ ಅಲ್ಲಿಗೆ ತಲುಪ್ಬೋದು, ಪ್ರತಿಯೊಂದರ ಇನ್ಫಾರ್ಮೇಷನ್ನು ಮುಂದಿನ ವಿಡಿಯೋದಲ್ಲಿ ಕೊಡ್ತೀನಿ. ಕಂಪ್ಲೀಟ್ ನೀವೇನಾದರೂ ತಿಳ್ಕೊಬೇಕು ಆ ದೇವಸ್ಥಾನದ ಬಗ್ಗೆ ಅಂತಂದರೆ ಆ ವಿಡಿಯೋನ ಮಿಸ್ ಮಾಡದೆ ನೋಡಿ. ಇವಾಗ ಏನು ಹೇಳ್ತಾ ಇದ್ದೀನಿ ಅಂದರೆ, ಈ ವರ್ಷ ಹೋಗೋರಿಗೆ ಈಗಾಗಲೇ ದೇವಸ್ಥಾನ ಓಪನ್ ಆಗಿ ತುಂಬ ದಿನಗಳಾಗಿದೆ. ಇನ್ನೆಷ್ಟು ದಿನಗಳ ಕಾಲ ದೇವಸ್ಥಾನ ಓಪನ್ ಇರುತ್ತೆ. ಹಾಗೆ ಹೆಂಗಸರಿಗೆ ಕೆಲವು ದಿನಗಳು ಮಾತ್ರನೇ ದೇವಸ್ಥಾನಕ್ಕೆ ಒಳಗಡೆ ದೇವ್ರ ದರ್ಶನಕ್ಕೆ ಬಿಡ್ತಾರೆ. ಹಾಗಾಗಿ ಹೆಂಗಸರಿಗೆ ಎಷ್ಟು ದಿನಗಳ ಕಾಲ ದರ್ಶನಕ್ಕೆ ಅಲೋ ಮಾಡ್ತಾರೆ, ಹಾಗೆ ನೀವಿನ್ನೂ ಅಲ್ಲಿ ಅಕ್ಕಪಕ್ಕ ದೇವಸ್ಥಾನಗಳು ಯಾವ್ದ್ಯಾವ್ದು ನೋಡಬೇಕು, ಹಾಗೆ ಅಲ್ಲಿಗೆ ಹೋದಾಗ ಯಾವ ಯಾವ ನಿಯಮಗಳನ್ನ ಪಾಲನೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ, ಹಾಗಿದ್ರೆ ಇನ್ಯಾಕೆ ತಡ, ವಿಡಿಯೋನ ಶುರು ಮಾಡೋಣ. ಕೊಟ್ಟಿಯೂರು ಕೇರಳ ರಾಜ್ಯದ ಕಣ್ಣೂರು ಜಿಲ್ಲೆಯಲ್ಲಿರುವಂಥ ಒಂದು ಪುಟ್ಟ ಹಳ್ಳಿ. ಈ ಊರಲ್ಲಿ 2 ದೇವಸ್ಥಾನಗಳಿದೆ. ಒಂದು ಅಕ್ಕರೆ ಕೊಟ್ಟಿಯೂರು, ಮತ್ತೊಂದು ಇಕ್ಕರೆ ಕೊಟ್ಟಿಯೂರು. ಇಕ್ಕರೆ ಕೊಟ್ಟಿಯೂರಲ್ಲಿ ವರ್ಷ ಪೂರ್ತಿ ನಾವು ಶಿವನ ದರ್ಶನ ಮಾಡ್ಬೋದು. ಆದರೆ ಅಕ್ಕರೆ ಕೊಟ್ಟಿಯೂರಲ್ಲಿ ಕೇವಲ 27ರಿಂದ 28 ದಿನಗಳು ಮಾತ್ರ ನಮಗೆ ದರ್ಶನ ಮಾಡೋದಕ್ಕೆ ಸಿಗತ್ತೆ. ಇದನ್ನೇ ಅವರು ವೈಶಾಖ ಮಹೋತ್ಸವ ಅಂತ ತುಂಬ ವಿಜೃಂಭಣೆಯಿಂದ ಒಂದು ಜಾತ್ರೆಯ ರೀತಿ ಆಚರಣೆ ಮಾಡ್ತಾರೆ. ವಿವಿಧ ಬಗೆಯ ಪೂಜೆಗಳು ಹಾಗೆ ಮೆರವಣಿಗೆಗಳೆಲ್ಲ ನಡೀತಾ ಇರುತ್ತೆ ಪ್ರತಿದಿನವೂ ಕೂಡ. ಇವಾಗ ಅಕ್ಕರೆ ಕೊಟ್ಟಿಯೂರು ಪ್ರಸ್ತುತ ನಾವೇನು ಎಲ್ಲ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಯೂಟ್ಯೂಬಲ್ಲೆಲ್ಲ ನೋಡ್ತಾ ಇದ್ದೀವಿ, ಈ ದೇವಸ್ಥಾನ ಕೇವಲ 1 ತಿಂಗಳು ಅಲ್ಲ, ಕೇವಲ 27ರಿಂದ 28 ದಿನಗಳು ಮಾತ್ರ ತೆಗೆದಿರುತ್ತೆ. ಅದರಲ್ಲಿ ಹೆಂಗಸರಿಗೆ ಅಥವಾ ಮಹಿಳೆಯರಿಗೆ ಕೆಲವು ನಿರ್ದಿಷ್ಟ ದಿನಾಂಕಗಳು ಮಾತ್ರನೇ, ಅಂದರೆ ಆ ಸಮಯದಲ್ಲಿ ಮಾತ್ರನೇ ದೇವಸ್ಥಾನಕ್ಕೆ ದರ್ಶನಕ್ಕೆ ಬಿಡ್ತಾರೆ. ಇನ್ನು ಈ ವರ್ಷ ವೈಶಾಖ ಮಹೋತ್ಸವ ಶುರುವಾಗಿರುವಂಥದ್ದು ಮೇ 28ನೇ ತಾರೀಕಿಂದ ಶುರುವಾಗಿ ಜೂನ್ 24ರವರೆಗೂ ಮಾತ್ರನೇ ಈ ಅಕ್ಕರೆ ಕೊಟ್ಟಿಯೂರು ದೇವಸ್ಥಾನ ಓಪನ್ ಇರುತ್ತೆ. ಅದರಲ್ಲಿ ನಮಗೆ ಹೆಂಗಸರಿಗೆ ಓಪನ್ ಆಗಿರೋದು ಕೇವಲ ಜೂನ್ 20ರವರೆಗೂ ಮಾತ್ರನೇ. ಅದಾದ ನಂತರ ಅಂದರೆ 21ರ ನಂತರ ನಿಮಗೆ ಹೆಂಗಸರಿಗೆ ಯಾರನ್ನೂ ಕೂಡ ಅಲೋ ಮಾಡೋದಿಲ್ಲ ದೇವಸ್ಥಾನಕ್ಕೆ. ಇನ್ನು ಈ ಅಕ್ಕರೆ ಕೊಟ್ಟಿಯೂರು ದೇವಸ್ಥಾನ ಏನಿದೆ, ಇದು ಕಾಡಿನ ಮಧ್ಯೆ ಇರುವಂಥ ದೇವಸ್ಥಾನ. ಜಾಸ್ತಿ ಜನಸಂದಣಿ ಆದರೆ ಅಲ್ಲಿ ನಿಭಾಯಿಸೋದು ಕಷ್ಟ, ಹಾಗಾಗಿನೇ ಕೆಲವೊಂದು ಅಡಚಣೆಗಳು ಉಂಟಾಗಿದೆ. ಈ ಜಾಗಕ್ಕೆ ಮಹತ್ವ ಬಂದಿರೋದು ಯಾಕೆ ಅಂತಂದರೆ, ಈ ಜಾಗದಲ್ಲಿ ದಕ್ಷಯಾಗ ನಡೆದಿತ್ತು ಅಂತ ಒಂದು ನಂಬಿಕೆ ಇದೆ. ಅದೇ ರೀತಿಯಲ್ಲಿ ಆ ದಕ್ಷಯಾಗದಲ್ಲಿ ಸತಿ ಯಜ್ಞಕ್ಕೆ ಬಿದ್ದು ತನ್ನ ಪ್ರಾಣವನ್ನು ಅರ್ಪಣೆ ಮಾಡಿರ್ತಾಳೆ. ಈ ರೀತಿ ಮೃತಗೊಂಡಂಥ ಸತಿಯನ್ನು ನೋಡಿ ಶಿವನಿಗೆ ವಿಪರೀತ ಕೋಪ ಬಂದು ವೀರಭದ್ರನ ಅವತಾರ ತಗೊಂಡು ಆ ಯಜ್ಞವನ್ನು ಧ್ವಂಸ ಹಾಕಿರ್ತಾನೆ. ಆ ವೀರಭದ್ರನ ಖಡ್ಗ ಇವತ್ತಿಗೂ ಕೂಡ ಈ ಅಕ್ಕರೆ ಕೊಟ್ಟಿಯೂರಲ್ಲಿ ಇಟ್ಟು ಪೂಜೆ ಮಾಡಲಾಗತ್ತೆ. ಇನ್ನು ಇಲ್ಲಿಗೆ ಹೋಗುವವರು ಆದಷ್ಟು ಸಾಂಪ್ರದಾಯಿಕ ಉಡುಗೆಗಳನ್ನೇ ತೊಟ್ಟು ಹೋಗಬೇಕಾಗತ್ತೆ. ಹೆಂಗಸರು ಸೀರೆ ಅಥವಾ ದುಪ್ಪಟ್ಟ ಇರುವಂಥ ಬಟ್ಟೆ ಅಂದರೆ ಚೂಡಿದಾರ್ ಅಥವಾ ಆಫ್ ಸ್ಯಾರಿಯನ್ನು ಹಾಕ್ಕೊಂಡು ಹೋಗಬೇಕಾಗತ್ತೆ. ಇನ್ನು ಗಂಡಸರಾದರೆ ಪಂಚೆಯನ್ನು ಶಲ್ಯವನ್ನು ಹಾಕ್ಕೊಂಡು ಹೋಗ್ಬೋದು, ಬನಿಯನ್ ಕೂಡ ಹಾಕ್ಕೊಂಡು ಹೋಗೋಂಗಿಲ್ಲ. ಕಾಡಿನ ಮಧ್ಯೆ ಇರುವಂಥ ದೇವಸ್ಥಾನ ಆಗಿರೋದ್ರಿಂದ ಪರಿಸರವನ್ನು ಕ್ಲೀನಾಗಿ ಇಟ್ಕೊಳ್ಳೋದು ನಮ್ಮ ಜವಾಬ್ದಾರಿ. ಹಾಗಾಗಿ ಪ್ಲಾಸ್ಟಿಕ್ ಬಾಟಲ್ ಆಗಿರ್ಬೋದು, ಅಥವಾ ನೀವೇನಾದರೂ ಬಾವಲಿ ನದಿಯಲ್ಲಿ ಸ್ನಾನ ಮಾಡಿದ್ರೆ ನಿಮ್ಮ ಬಟ್ಟೆನೆಲ್ಲ ಅಲ್ಲೇ ಬಿಟ್ಟು ಬರೋವಂಥ ಕೆಲಸಗಳನ್ನು ದಯವಿಟ್ಟು ಮಾಡೋದಕ್ಕೆ ಹೋಗಬೇಡಿ. ಹಾಗೆ ಕೊಟ್ಟಿಯೂರಿಗೆ ಹೋಗುವಂಥ ದಾರಿ ಏನಿದೆ ತುಂಬಾ ಕಿರಿದಾಗಿರೋದ್ರಿಂದ ಆದಷ್ಟು ನೋಡಿಕೊಂಡು ಸೇಫಾಗಿ ಡ್ರೈವ್ ಮಾಡಿ. ವೀಕೆಂಡ್ಸಲ್ಲಿ ಆದಷ್ಟು ಅವಾಯ್ಡ್ ಮಾಡಿ ದೇವಸ್ಥಾನಕ್ಕೆ ಹೋಗೋದು, ಯಾಕಂದರೆ ತುಂಬಾ ರಶ್ ಇರುತ್ತೆ. ನಾರ್ಮಲ್ ಡೇಸಲ್ಲಿ ರಶ್ ಕಡಿಮೆನೇ ಇರುತ್ತೆ. 1-2 ಅವರಲ್ಲೆಲ್ಲ ನಿಮಗೆ ಅಮ್ಮಮ್ಮ ಅಂದರೆ ದರ್ಶನ ಆಗೋಗುತ್ತೆ, ಇನ್ನೂ ಬೇಗ ದರ್ಶನ ಆಗ್ಬೋದು. ಈ ಜಾಗ ಕೇವಲ ವೀಕೆಂಡ್ ಟ್ರಿಪ್ ಅಥವಾ ವೀಕೆಂಡ್ ಮಸ್ತಿ ಮಜಾ ಮಾಡೋದಕ್ಕೆ ಹೋಗುವಂಥ ಜಾಗ ಖಂಡಿತವಾಗ್ಲೂ ಅಲ್ಲ. ಭಕ್ತಿಯಿಂದ ಹೋಗಿ ಅಲ್ಲಿ ಶಿವನನ್ನು ಪ್ರಾರ್ಥನೆ ಮಾಡಿಕೊಂಡು ಬನ್ನಿ. ಪರಿಸರಕ್ಕೆ ಹಾಗೆ ಅಲ್ಲಿರುವಂಥ ಜನಗಳಿಗೆ ಹಾಗೆ ನಮ್ಮ ಜನಗಳಿಗೆ ಆಗಿರ್ಬೋದು ಯಾವುದೇ ರೀತಿಯಾದಂಥ ತೊಂದರೆಯನ್ನು ಕೊಡೋದಕ್ಕೂ ಹೋಗಬೇಡಿ. ದರ್ಶನ ಆಗಿಲ್ಲ ಅಂದರೂ ಪರವಾಗಿಲ್ಲ, ದೇವರ ಸನ್ನಿಧಿಗೆ ಹೋದರೆ ಸಾಕು, ದೇವ್ರು ನಿಮ್ಮನ್ನು ನೋಡಿರ್ತಾನೆ, ಖಂಡಿತವಾಗ್ಲೂ ನಿಮ್ಮನ್ನು ಹರಿಸ್ತಾನೆ. ಇನ್ನು ದೇವಸ್ಥಾನದ ಹತ್ತಿರನೇ ಜಾಸ್ತಿ ಜನಗಳು ಬಂದಿದ್ರೆ ದೇವಸ್ಥಾನಕ್ಕೆ ನಿಮಗೆ ರೂಮ್ಗಳು ಸಿಗೋದು ಕಷ್ಟ. ಹಾಗಾಗಿ ಸ್ವಲ್ಪ ದೂರದಲ್ಲೇ ನೀವು ರೂಮ್ನ ಮಾಡಬೇಕಾಗತ್ತೆ. ನೀವು ಫ್ರೆಶ್ ಅಪ್ ಆಗ್ತೀರಂದರೆ ದೇವಸ್ಥಾನದ ಹತ್ತಿರನೇ ಫ್ರೆಶ್ ಅಪ್ ಆಗೋದಕ್ಕೆ ವ್ಯವಸ್ಥೆ ಇದೆ. ಫ್ರೆಶ್ ಅಪ್ ಆಗಿ ನೀವು ದೇವಸ್ಥಾನಕ್ಕೆ ಹೋಗ್ಬೋದು. ಅಥವಾ ನದಿಯಲ್ಲಿ ಸ್ನಾನ ಮಾಡ್ತೀವಿ ಅನ್ನೋರು ನದಿಯಲ್ಲಿ ಸ್ನಾನ ಮಾಡಿ ಕೂಡ ನೀವು ದೇವಸ್ಥಾನಕ್ಕೆ ಹೋಗ್ಬೋದು. ಹೆಂಗಸರಿಗೆ ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ಅಂದರೆ ನೀವು ಫ್ರೆಶ್ ಅಪ್ ರೂಮ್ನ ತಗೊಂಡು ಅಲ್ಲಿ ಫ್ರೆಶ್ ಅಪ್ ಆಗಿ ದೇವ್ರ ದರ್ಶನಕ್ಕೆ ಹೋಗಿ. ಇನ್ನು ಆನೆಗಳ ಮೆರವಣಿಗೆ ನಡೆಯುವಾಗ ವಿಜಲ್ ಹಾಕುವಂಥದ್ದು ಅಥವಾ ಫ್ಲ್ಯಾಶ್ ಲೈಟ್ನ ಆನ್ ಮಾಡೋವಂಥದ್ದು, ತುಂಬ ಗಲಾಟೆ ಮಾಡುವಂಥದ್ದು, ಈ ರೀತಿಯಾಗಿ ವರ್ತನೆ ಮಾಡೋದಕ್ಕೆ ಹೋಗಬೇಡಿ. ಯಾಕಂದರೆ
ಆನೆಗಳು ಅವ್ರ ಮನಸ್ಥಿತಿ ಹೆಂಗಿರುತ್ತೆ ಅನ್ನೋದು ಗೊತ್ತಿರೋದಿಲ್ಲ. ಅಲ್ಲಿ ಅಷ್ಟೊಂದು ಜನ ಸೇರಿರ್ತಾರೆ. ಏನಾದರೂ ಅಚಾತುರ್ಯ ನಡೆದ್ರೆ ಅದರಿಂದ ಕೆಟ್ಟ ಹೆಸರು ನಮಗೂ ಕೂಡ ಬರುತ್ತೆ, ಹಾಗೆ ಆ ದೇವಸ್ಥಾನದವ್ರಿಗೂ ಕೂಡ ಬರುತ್ತೆ. ಹಾಗಾಗಿ ಆದಷ್ಟು ಶಿಸ್ತನ್ನು ಕಾಪಾಡ್ಕೊಳ್ಳಿ. ಸರಿಯಾಗಿ ಲೈನಲ್ಲೇ ಹೋಗೋದಕ್ಕೆ ಪ್ರಯತ್ನ ಪಡಿ. ಅಡ್ಡದಾರಿ ಇಟ್ಕೊಂಡು ಎಲ್ಲೆಲ್ಲೋ ಹೋಗಿ ನುಕ್ಕೊಂಡು ಹೋಗಿ ದರ್ಶನ ಮಾಡೋದಕ್ಕೆ ದಯವಿಟ್ಟು ಹೋಗಬೇಡಿ. ಸೊ ದೇವಸ್ಥಾನ 24ಕ್ಕೆ ಕ್ಲೋಸ್ ಆಗುತ್ತೆ, ಜೂನ್ 24ಕ್ಕೆ. ಹೆಂಗಸರಿಗೆ 20ರವರೆಗೂ ಮಾತ್ರ ಅಲೋ ಮಾಡುವಂಥದ್ದು. ಅಷ್ಟರಲ್ಲಿ ಹೋಗಿ ದರ್ಶನ ಮಾಡೋದಕ್ಕೆ ಪ್ರಯತ್ನ ಪಡಿ. ಆಗದೇ ಇದ್ದವರು ನೀವು ವರ್ಷ ಇಡೀ ಇಕ್ಕರೆ ಕೊಟ್ಟಿಯೂರು ದೇವಸ್ಥಾನದಲ್ಲಿ ಶಿವನ ದರ್ಶನ ಮಾಡ್ಬೋದು, ತೊಂದರೆ ಇಲ್ಲ. ಹಾಗೂ ಕೂಡ ನೀವು ವೈಶಾಖ ಮಹೋತ್ಸವಕ್ಕೆ ಹೋಗಬೇಕು ಅಂತಂದರೆ ನೆಕ್ಸ್ಟ್ ಇಯರ್ ಪ್ಲ್ಯಾನ್ ಮಾಡ್ಕೊಳ್ಳಿ. ಇನ್ನು ಕೊಟ್ಟಿಯೂರಿಗೆ ಬಂದವರು ಕೊಟ್ಟಿಯೂರು ದೇವಸ್ಥಾನ ಮುಗಿಸ್ಕೊಂಡು ಯಾವ್ಯಾವ ಪ್ಲೇಸ್ಗಳಿಗೆ ಹೋಗ್ಬೋದು ಅಂತಲೂ ಕೂಡ ನಾನು ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು ಅಕ್ಕರೆ ಕೊಟ್ಟಿಯೂರಲ್ಲಿ ದೇವರ ದರ್ಶನ ಮಾಡಿದ್ಮೇಲೆ ನೀವು ಮೃದಂಗ ಶೈಲೇಶ್ವರಿ ದೇವಸ್ಥಾನಕ್ಕೆ ಹೋಗ್ಬೋದು. ಅದಾದ ನಂತರ ಕಣ್ಣೂರಿಗೆ ಹೋಗಿ ಕಣ್ಣೂರು ಫೋರ್ಟ್ ನೋಡ್ಬೋದು. ಹಾಗೆ ಬೀಚಸ್ಗಳಿದೆ, ಬೀಚಸ್ಗಳನ್ನ ಎಕ್ಸ್ಪ್ಲೋರ್ ಮಾಡ್ಬೋದು. ಮತ್ತು ಮಡಾಯಿಕಾವು ಭಗವತಿ ದೇವಸ್ಥಾನಕ್ಕೆ ಹೋಗ್ಬೋದು. ಪರಸಿನಿ ಕಡವು ಮುತ್ತಪ್ಪನ ದೇವಸ್ಥಾನಕ್ಕೆ ಹೋಗ್ಬೋದು. ಹಾಗೆ ರಾಜರಾಜೇಶ್ವರ ದೇವಸ್ಥಾನಕ್ಕೆ ಹೋಗ್ಬೋದು. ಇಷ್ಟು ದೇವಸ್ಥಾನ ಹಾಗೆ ಬೀಚಸ್ಸು ಫೋರ್ಟು ಎಲ್ಲ ನೋಡಿಕೊಂಡು ನೀವು ವಾಪಸ್ ಬರ್ಬೋದು 2 ದಿವಸದಲ್ಲಿ. ಒಂದು ದಿವಸ ಪೂರ್ತಿಯಾಗಿ ರಶ್ ಇದ್ದರೂ ಕೂಡ ಕೊಟ್ಟಿಯೂರು ಮಾತ್ರ ಅಂತ ಪ್ಲ್ಯಾನ್ ಮಾಡ್ಕೊಳ್ಳಿ. ಇನ್ನು ಮಿಕ್ಕಿರುವಂಥ ಪ್ಲೇಸಸ್ನ ನೆಕ್ಸ್ಟ್ ಡೇ ಕವರ್ ಮಾಡೋದಕ್ಕೆ ಟ್ರೈ ಮಾಡಿ. ಖಂಡಿತವಾಗ್ಲೂ ಎಲ್ಲ ನೋಡ್ಕೊಂಡು ವಾಪಸ್ ಬರ್ಬೋದು. ಎಲ್ಲ ಸುಸಜ್ಜಿತವಾಗಿ ವ್ಯವಸ್ಥೆ ಇರುವಂಥ ದೇವಸ್ಥಾನಗಳಲ್ಲೇ ಕೆಲವೊಂದು ಸಲ ಕಾಲು ತುಳಿತ ಹಾಗೆ ನುಗ್ಗಾಟ ಇದ್ದಿದ್ದೆ. ಅಂಥದ್ರಲ್ಲಿ ಈ ಕಾಡಲ್ಲಿ ಇರುವಂಥ ಒಂದು ಯಾವುದೇ ಕಟ್ಟಡ ಇಲ್ಲದೆ ಇರುವಂಥ ದೇವಸ್ಥಾನದಲ್ಲಿ ಇಷ್ಟರ ಮಟ್ಟಿಗೆ ವ್ಯವಸ್ಥೆ ಮಾಡಿರೋದೇ ದೊಡ್ಡದು. ಹಾಗಾಗಿ ನಾವು ಹೋದವರು ಇನ್ನೊಬ್ಬರನ್ನ ಬ್ಲೇಮ್ ಮಾಡೋದಲ್ಲದೆ ನಮ್ಮ ಜವಾಬ್ದಾರಿ ಏನಿದೆ ಅದನ್ನು ನಾವು ಸರಿಯಾಗಿ ಪಾಲಿಸ್ಬೇಕಾಗತ್ತೆ. ಯಾಕಂದರೆ ಅಲ್ಲಿ ಯಾರೂ ಬನ್ನಿ ಅಂತ ಕರೆದಿಲ್ಲ, ನಾವು ದೇವರನ್ನು ನೋಡೋಕೆ ಹೋಗ್ತಾ ಇದ್ದೀವಿ. ಹಾಗಾಗಿ ಭಕ್ತಿಯಿಂದ ಹೋಗಿ ಶಿವನನ್ನು ದರ್ಶನ ಮಾಡಿಕೊಂಡು ಆ ಒಂದು ಫೀಲ್ ಮಾಡಬೇಕು, ವೈಬು. ಆ ಒಂದು ದಕ್ಷಯಜ್ಞ ನಡೆದಿದ್ದು, ಸತಿ ಅದರಲ್ಲಿ ಆತ್ಮಾಹುತಿ ಮಾಡಿಕೊಂಡಿದ್ದು, ಶಿವ ವೀರಭದ್ರನಾಗಿ ಅವತಾರ ಎತ್ತಿದ್ದು ಎಲ್ಲದನ್ನು ಕೂಡ ಒಂದು ಫೀಲ್ ಮಾಡಿಕೊಂಡು ಆ ಒಂದು ಮೆಮೊರಿನ ವಾಪಸ್ ನಾವು ತೊಗೊಂಡು ಬರಬೇಕಾಗತ್ತೆ ಮನೆಗೆ. ಸೊ ಇನ್ನೂ ಯಾರೆಲ್ಲ ಕೊಟ್ಟಿಯೂರಿಗೆ ಹೋಗಬೇಕು ಅಂದ್ಕೊಂಡಿರ್ತೀರೋ ಅವ್ರಿಗೆಲ್ಲ ಈ ವಿಡಿಯೋ ಉಪಯೋಗ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ನೆಕ್ಸ್ಟ್ ವಿಡಿಯೋಗೆ ಖಂಡಿತ ನೀವು ವೆಯ್ಟ್ ಮಾಡ್ತಿರ್ತೀರಾ ಅಂತ ನನಗೂ ಗೊತ್ತು. ಕೊಟ್ಟಿಯೂರ್ದು ಕಂಪ್ಲೀಟ್ ಡೀಟೇಲ್ಸ್ ವಿಡಿಯೋ ನಾನು ಮುಂದೆ ಅಪ್ಲೋಡ್ ಮಾಡ್ತೀನಿ. ಸೊ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.